ಇಟಲಿ ಪ್ರಧಾನಿಗೆ ಮೋದಿ ಮೆಲೋಡಿ ಗಿಫ್ಟ್ ಎಫೆಕ್ಟ್. ಪಾರ್ಲೆ ಕಂಪನಿಯ ಷೇರು ಮೌಲ್ಯದಲ್ಲಿ ದಿಢೀರ್ ಏರಿಕೆಯಾಗಿದೆ. ಇಟಲಿ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕೊಲೇಟ್ ಕೊಟ್ಟಿದ್ರು ಮೋದಿ ಅವರು. ಈ ವಿಚಾರ ಈ ವಿಡಿಯೋ ಏನು ವೈರಲ್ ಆಗಿಬಿಡುತ್ತಲ್ಲ, ಅಲ್ಲಿಂದ ನೋಡ್ಬೇಕು ಕಮೆಂಟ್ಗಳನ್ನು ಒಂದೊಂದು. ಇಟಲಿ ಪ್ರಧಾನಿ ಮೆಲೋನಿ ಅವರಿಗೆ ಮೆಲೋಡಿ ಚಾಕೊಲೇಟ್ ಕೊಟ್ಟಿದ್ರು ಮೋದಿ ಅವರು. ಆನ್ಲೈನ್ ನಲ್ಲಿ ಮೆಲೋಡಿ ಅಂತಾನೆ ಟ್ರೆಂಡ್ ಆಗಿರುವ ಮೋದಿ ಗಿಫ್ಟ್. ಮೆಲೋಡಿ ಚಾಕೊಲೇಟ್ ಪಾರ್ಲೆ ಸಂಸ್ಥೆಯ ಬ್ರ್ಯಾಂಡ್ನ ಉತ್ಪನ್ನ. ಅದು ಪಾರ್ಲೆ ಜಿ ಬಿಸ್ಕೆಟ್ ತಯಾರಿಸುವ ಕಂಪನಿ ಪಾರ್ಲೆ ಸಂಸ್ಥೆ. ಮುಂಬೈ ಮೂಲದ ಸಂಸ್ಥೆಯ ಷೇರು ಮೌಲ್ಯದಲ್ಲಿ 5% ಏರಿಕೆಯಾಗಿದೆ. ಪಾರ್ಲೆ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಬಿಕರಿಯಾಗುವ ಪಾರ್ಲೆ ಷೇರುಗಳು ನೋಡಿ ಹೆಂಗಿರುತ್ತೆ. ಒಬ್ಬ ಪ್ರಧಾನಿ ಮತ್ತೊಬ್ಬ ಪ್ರಧಾನಿಗೆ ಕೊಟ್ಟಿದ್ದರ ಪರಿಣಾಮ ಈ ಚಾಕೊಲೇಟ್ ಖರೀದಿ ಮಾಡುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈಗ ಮೆಲೋಡಿ ಚಾಕೊಲೇಟ್ ಅಂತಾನೆ ಫೇಮಸ್ ಆಗಿರೋದು. ಈಗ ಆನ್ಲೈನ್ ನಲ್ಲಿ ಮೆಲೋಡಿ ಅಂತಾನೆ ಟ್ರೆಂಡ್ ಆಗಿದೆ ಈ ಮೋದಿ ಗಿಫ್ಟ್. ಈಗ ಮೆಲೋಡಿ ಚಾಕೊಲೇಟ್ ಪಾರ್ಲೆ ಸಂಸ್ಥೆಯ ಬ್ರಾಂಡ್ ನ ಉತ್ಪನ್ನ. ಅದು ಪಾರ್ಲೆ ಜಿ ಬಿಸ್ಕೆಟ್ ತಯಾರಿಸುವ ಕಂಪನಿ ಪಾರ್ಲೆ ಸಂಸ್ಥೆ. ಮುಂಬೈ ಮೂಲದ ಸಂಸ್ಥೆಯ ಷೇರು ಮೌಲ್ಯದಲ್ಲಿ 5% ಏರಿಕೆಯಾಗಿದೆ. ಪಾರ್ಲೆ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಬಿಕರಿಯಾಗುತ್ತೆ ಪಾರ್ಲೆ ಷೇರುಗಳು. ಸೊ ಅದರಲ್ಲಿ ಈಗ 5% ಮುಂಬೈ ಮೂಲದ ಸಂಸ್ಥೆಯ ಷೇರು ಮೌಲ್ಯದಲ್ಲಿ 5% ಏರಿಕೆ ಆಗಿದೆ. Prime Minister Modi brought us a gift, a very, very good toffee. Prime Minister Modi brought us a gift, a very, very good toffee. Prime Minister Modi brought us a gift, a very, very good toffee. ಎಸ್, ಗಮನಿಸ್ತಾ ಇದ್ದೀವಿ. ಇಟಲಿ ಪ್ರಧಾನಿ ಇದ್ದಾರೆ, ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರು ಇದ್ದಾರೆ. ಈ ವಿಡಿಯೋ ಆ ಚಾಕ್ಲೇಟ್ ತೋರಿಸಿ ಕೊಡ್ತಾ ಇರುವಂತ ವಿಡಿಯೋ ಯಾವಾಗ ವೈರಲ್ ಆಯ್ತೋ ಅವಾಗಿಂದಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ಒಂದು ವಿಡಿಯೋ ಬಗ್ಗೆ. ಈ ಹಿಂದೆನೂ ಕೂಡ ಯಾವಾಗ ಮೆಲೋನಿ ಅವರನ್ನ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾರೋ ಆಗೆಲ್ಲ ಮೆಲೋನಿ ಅವರೇ ಒಂದಿಷ್ಟು ಸೆಲ್ಫಿ ವಿಡಿಯೋಗಳನ್ನ ಮಾಡ್ಕೊಳ್ತಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹರಿಬಿಡ್ತಾರೆ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾನೆ ಬರ್ತಾ ಇತ್ತು. ಬಟ್ ಈ ಬಾರಿ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜೊತೆಗೆ ಚರ್ಚೆ ಆಗ್ತಾ ಇರುವಂತ ವಿಚಾರ, ಏನ್ ಗಿಫ್ಟ್ ಕೊಟ್ಟಿದಾರಲ್ಲ ಈಗ ಚಾಕ್ಲೇಟ್, ಅದನ್ನ ಮೆಲೋಡಿ ಅಂತಾನೆ ಕರಿತಾ ಇದ್ದಾರೆ. ಮೆಲೋಡಿ ಚಾಕ್ಲೇಟ್ ಅಂತಾನೆ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ. ನಿಮ್ಗೆ ಒಂದು ಒಂದೊಂದು ಫೋಟೋ ತೋರಿಸ್ತಾ ಇದೀವಿ ನೋಡಿ. ಸೊ ಆ ರೀತಿಯಾಗಿ ಎಲ್ಲ ಕಡೆ ಟ್ರೆಂಡ್ ಹುಟ್ಟು ಆಗ್ತಾ ಇದೆ ಈ ವಿಚಾರ. Very, very good toffee.